ಹಲೋ ಎಲ್ಲ ನಮ್ಮ ಕುಟುಂಬದವರೇ. ಈ ದಿನ ತುಂಬ ಇಬ್ಬನಿ ಜೊತೆಗೆ ಚಳಿ ಇರೋದ್ರಿಂದ ಒಂದು ಸ್ಪೆಷಲಾಗಿ ವಿಡಿಯೋ ಮಾಡೋಣ ಅಂತ ಮನಸ್ಸಿಗೆ ಅನ್ನಿಸ್ತು. ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಇಬ್ಬನಿ ಜೊತೆಗೆ ಇಬ್ಬನಿ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ. ಇಬ್ಬನಿ ಯಾಕೋ ನನ್ನ ಕ್ಯಾಮ್ರಾ ಮೇಲೆ ಕೋಪ. ನನ್ನ ಕ್ಯಾಮ್ರಾದಲ್ಲಿ ದೂರ ಕಾಣುತ್ತೆ. ಬಟ್ ಇಬ್ಬನಿ ಜೊತೆನೂ ಸಿಕ್ಕಾಪಟ್ಟೆ ಚಳಿ ಇದೆ. ಇಷ್ಟು ದಿನ ಇಬ್ಬನಿ ಬಂದರೆ ಚಳಿ ಇರ್ತಿರ್ಲಿಲ್ಲ, ಚಳಿ ಇದ್ದರೆ ಇಬ್ಬನಿ ಇರ್ತಿರ್ಲಿಲ್ಲ. ಇವತ್ತು ಎರಡು ಭಾಳ ಕ್ಲೋಸ್ ಆಗಿಬಿಟ್ಟಿದ್ದಾವಪ್ಪ, ಯಾಕೇನೋ ಸಿಕ್ಕಾಪಟ್ಟೆ ಚಳಿ ಇದೆ. ಆ ಕಡೆ ವ್ಯೂ ತೋರಿಸ್ತೀನಿ ರೀ. ನಮ್ಮ ಮಲೆನಾಡೇ ಚಂದ ನೋಡಿ. 3 ಕೊಕ್ಕರೆ ಕೂತಿದ್ದಾವೆ, 3 + 1 4. ಇಷ್ಟೊತ್ತಿಗೆ ಏನು ಹಿಂಗಿದೆ ಅಲ್ಲ, ಏನು ಮಂಜು, ಏನು ಕತೆ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ನಾವು ಆ ಕಡೆ ಉತ್ತರ ಭಾರತದ ಕಡೆ ಎಲ್ಲ ಹೋಗೋದೇ ಬೇಡೇನೋ, ನಮ್ಮ ಊರೇ ಸಾಕು ನಮಗೆ, ಅಷ್ಟು ಚಂದ ಇದೆ. ಆದರೆ ಫ್ಯಾಕ್ಟ್ ಏನಂದರೆ, ಈಗೊಂದು 9 ಗಂಟೆ 10 ಗಂಟೆ ಆಗ್ತಿದ್ದಂಗೆ ಬಿಸಿಲು ಬರುತ್ತೆ ನೋಡಿ. ಅಯ್ಯಪ್ಪ ದೇವರೇ, ತಲೆ ತಿರುಗಿ ಅಲ್ಲೇ ಬಿದ್ದೋಗ್ಬಿಡ್ಬೇಕು. ಲೋ ಬಿ ಪಿ ಹೈ ಬಿ ಪಿ ಇದ್ದಾರೆಲ್ಲ, ಅಷ್ಟು ಬಿಸಿಲು. ಆವಾಗ ಅನಿಸುತ್ತೆ ಈ ಥರ ಇಬ್ಬನಿ ಇತ್ತ ಅಂತ. ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಅಯ್ಯೋ ಹಿಂಗಿರುತ್ತಾ ಅಂತ ಮರ್ತೋಗ್ಬಿಡುತ್ತೆ ಆವಾಗ, ಅಷ್ಟು ಬಿಸಿಲು. ಯಾಕೆ ಯಪ್ಪ ದೇವರೇ. ಈ ಇಬ್ಬನಿಯಿಂದ ಒಂಥರ ಖುಷಿ ಇದ್ದರೆ ಒಂಥರ ಎಫೆಕ್ಟ್ ಕೂಡ. ಈ ತೆನೆಗಳು, ಮಾವಿನ ತೆನೆ, ಗೇರ್ತೆನೆ ನೀವೆಲ್ಲ ಗರ್ತು ಉದ್ರೋಗ್ಬಿಡ್ತವೆ, ಏನಕ್ಕೂ ಉಳಿಯೋದಿಲ್ಲ. ಸೊ ಬೇಜಾರು ಇಬ್ಬನಿಯಿಂದ. ಆದರೆ ಒಂಥರ ಕಣ್ಣಿಗೆ ಖುಷಿ ಆಗುತ್ತೆ ನೋಡೋಕ್ಕೆ. ಓ ಇಬ್ಬನಿ ಅಂತ. ನನಗಂತೂ ಸಖತ್ ಇಷ್ಟ ಇಬ್ಬನಿ ಅಂದರೆ. ನಮ್ಮ ಮನೆಯಲ್ಲೇ ಒಂದು ಮರ ಇದೆ, ಸಖತ್ತು ಬಂದಿತ್ತು ಮಾವಿನ ತೆನೆ. ಅದೀಗ ಸುಮಾರು ಗರ್ತು ಹೋಗ್ಬಿಟ್ಟಿದೆ ಈ ಇಬ್ಬನಿ. ಇಬ್ಬನಿ ನಮಗೂ ಸಿಕ್ಕಾಬಟ್ಟೆ ಹೀಟು. ಈಗ ಇಷ್ಟೊತ್ತು ನಿಂತ್ಕೊಂಡು ಮಾತಾಡ್ತಿದ್ದೀನಲ್ಲ, ಸಂಜೆ ಅಷ್ಟಕ್ಕೆ ನಂಗೆ ಉರ್ಷಿತ ಶುರು ಆಗುತ್ತೆ. ಸೊ ಆದರೆ ನಂಗೆ ಇಬ್ಬನಿ ಅಂದರೆ ಇಷ್ಟ. ಇಬ್ಬನಿಲಿ ರನ್ನಿಂಗ್ ಮಾಡೋದು ಅದೆಲ್ಲ ಸಖತ್ತಾಗಿರುತ್ತೆ, ರೈಡ್ ಮಾಡೋದು. ನಂತರ ಯಾರಿಗೆ ಇಬ್ಬನಿ ಅಂದರೆ ಇಷ್ಟ, ಇಬ್ಬನಿ ಅಂದರೆ ನನ್ನ ಅಕ್ಕನ ಮಗಳು ಇದ್ದಾಳೆ ಇಬ್ಬನಿ ಅಂತ, ಅವಳು ಇಷ್ಟ. ಯಾರಿಗೆಲ್ಲ ಇಬ್ಬನಿ ಅಂದರೆ ಇಷ್ಟ ಒಂದು ಕಮೆಂಟ್ ಮಾಡಿ ತಿಳ್ಕೊಳ್ಳೋಣ. ಸುಮ್ಮನೆ ಒಂದು ಕ್ರಾಸ್ ಚೆಕ್ಕಿಂಗ್ ಅಷ್ಟೇ, ನಮ್ಮ ಥರ ಮೈಂಡ್ ಸೆಟ್ಟರ್ ಯಾರಾದರೂ ಇದ್ದಾರಾ ಅಂತ. ಇದಕ್ಕಿಂತ ಜಾಸ್ತಿ ಮುತ್ತಿಗೆ ಹಾಕುತ್ತೆ ಇಬ್ಬನಿ. ಇವತ್ತು ಸ್ವಲ್ಪ ಕಡಿಮೆ ಇದೆ. ಗಾಯ್ಸ್, ಚಹಾ ಕುಡಿದ್ರ ಎಲ್ಲರೂ? ಚಹಾ ನಾನಂತೂ ಕುಡಿಲಿಲ್ಲ. ಎದ್ದೊಳೆ ಇಬ್ಬನಿ ತೋರ್ಸೋಣ ಅಂತ ಬಂದೆ. ಅಷ್ಟೊತ್ತಿಗೆ ನನ್ನ ಮಗಳನ್ನು ಸಮ್ಮಾಡಿ ನಾನು ಕ್ಯಾಮ್ರಾ ಹಿಡ್ಕೊಂಡು ಬರೋ ಅಷ್ಟೊತ್ತಿಗೆ ಬೆಳಕೆ ಹರಿದ್ಬಿಟ್ಟಿದೆ ಇಷ್ಟೊಂದು. ಎನಿವೇಸ್, ನಮ್ಮ ಚಾನಲ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಹೀಗೆ ಅಟ್ಲೀಸ್ಟು ಪ್ರೀತಿ ತೋರ್ಸೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ದ್ವೇಷ ಮಾತ್ರ ಮಾಡಬೇಡಿ. ನಮ್ಮಂಥ ಕಷ್ಟಪಡ್ತಿರೋ ಮಹಿಳೆಯರು ಅಥವಾ ಯಾರು ಹೆಣ್ಮಕ್ಳು ಅವ್ರಿಗೆ ಸಹಾಯ ಮಾಡಿ. ಯಾರು ಒಳ್ಳೆತನದಲ್ಲಿ ಕಷ್ಟಪಡ್ತಿದ್ದಾರೆ ಅವ್ರಿಗೆ ಸಹಾಯ ಮಾಡಿ. ನಮಗೆ ಅಂತಲ್ಲ, ಯಾರಿಗಾದ್ರೂ ಅಷ್ಟೇ. ಬೆಳಗ್ಗೆ ಫ್ರೆಶ್ ಮೂಡ್ ಇರುತ್ತಂತೆ, ಆ ಫ್ರೆಶ್ ಮೂಡಲ್ಲಿ ಭಾಳ ಒಳ್ಳೊಳ್ಳೆ ಮಾತಾಡ್ತಾಯಿದ್ದೀನಿ ಅಂತ ಮನಸ್ಸಿಗೆ ತುಂಬ ಅನ್ನಿಸ್ತಾ ಇದೆ. ಇರಲಿ, ಎನಿವೇಸ್, ಮತ್ತೆ ಹೀಗೆ ಲೈವಲ್ಲಿ ಸಿಗೋಣ. ಬಾಯ್.